ಏಳಿಗೆ ಅಂದ್ರೇನು, ವೈಮನಸ್ಸು ಅಂದ್ರೇನು, ಹೀಗೆ ಒಂದು 4 ಕನ್ನಡ ಪದಗಳ ಅರ್ಥ ಕೇಳ್ದ ನನ್ನ ಮಗ. ನಾನು ಇದೇನೋ ಸರಳವಾಗಿರೋ ಪದಗಳು, ಇದಕ್ಕೆ ಅರ್ಥ ಗೊತ್ತಿಲ್ವ ನಿನಗೆ ಅಂತ ಸುಲಭವಾಗಿ ಹೇಳಿಬಿಟ್ಟೆ. ಅವನಂದ, ಅಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಲ್ತ್ರೆ ತಾನೇ ನನಗೆ ಬರೋದು ಅಂದ. ಹೌದಾ, ಟೆಕ್ಸ್ಟ್ ಬುಕ್ ಒಂದೇನಾ ನಿನಗೆ ಆಧಾರ ಕನ್ನಡ ಭಾಷೆ ಕಲಿಯೋಕ್ಕೆ, ಪದಗಳು ಕಲಿಯೋಕ್ಕೆ ಅಂತ ಒಂದು ನಿಮಿಷ ಯೋಚಿಸ್ದೆ. ಹಾಗಾದರೆ ನಾವೆಲ್ಲ ಎಲ್ಲಿಂದ ಕಲ್ತ್ವಿ? ನಮ್ಮ ಕನ್ನಡ ಇಷ್ಟು ಶುದ್ಧವಾಗಿ ಚೆನ್ನಾಗಿ ಹೆಂಗಿದೆ ಅಂತ ಯೋಚಿಸಿದಾಗ ಉತ್ತರ ಸಿಕ್ಕಿದ್ದೇನು ಗೊತ್ತಾ? ಬೆಳಗ್ಗೆ ನಾವು ಹೇಳ್ತಿದ್ದಂಗೆ ರೇಡಿಯೋ ಓಡ್ತಾ ಇರ್ತಿತ್ತು ಕಣ್ರಿ. ಆಕಾಶವಾಣಿ, ವಿವಿಧ ಭಾರತಿ ಎಲ್ಲ ಕೇಳ್ತಿದ್ವಿ ತಾನೆ. MS ಸುಬ್ಬಲಕ್ಷ್ಮಿ ಅವ್ರ ಸುಪ್ರಭಾತದಿಂದ ಶುರು ಆದರೆ ವಾರ್ತೆಗಳು, ಕನ್ನಡ ಚಿತ್ರಗೀತೆಗಳು, ವಿಜಯ್ ಭಾಸ್ಕರ್ ಅವರು, ದೊರೈ ಭಗವಾನ್ ಎಲ್ಲರ ಹೆಸರು ಕೇಳ್ಪಡ್ತಿದ್ವಿ. ಒಳ್ಳೆ ಸಾಹಿತ್ಯ ಕೇಳ್ತಿದ್ವಿ, ಒಳ್ಳೆ ಪದಗಳನ್ನ ಕಲಿತಿದ್ವಿ, ಕಿವಿ ಮೇಲೆ ಬಿದ್ದಂಗೆ ಮಾತಲ್ಲೂ ಬರ್ತಿತ್ತು. ಹಾಗೆ TV ಅಂದರೆ ಬರೀ ದೂರದರ್ಶನ, ಸುರಭಿ ಅನ್ನೋ ಥರ ಹಿಂದಿ ಕಾರ್ಯಕ್ರಮಗಳಾಗಿರ್ಬೋದು, ಕನ್ನಡದಲ್ಲಿ ಒಳ್ಳೊಳ್ಳೆ ನಾಟಕಗಳಾಗಿರಬಹುದು, ನಮ್ಮ ಸಬಿಹಾ ಬಾನು, ಶಂಕರ್ ಪ್ರಕಾಶ್ ಅವರ ಒಳ್ಳೆ ಕನ್ನಡದ ವಾರ್ತೆಗಳಾಗಿರಬಹುದು. ಎಷ್ಟೆಲ್ಲ ಕಲ್ತ್ವಿ ನಾವು. ಹೌದಾ? ಭಾಷೆ ಯಾವಾಗಲೂ ಆಡ್ದಾಗಲೇ ಬರೋದು, ಕೇಳಿದಾಗಲೇ ಮನಸ್ಸಿನಲ್ಲಿ ಕೂರೋದು ಅಂತ ನನಗನ್ನಿಸ್ತು. ನೀವೇನಂತೀರಾ?